ಬಳ್ಳಾರಿ ಜೈಲಿನಲ್ಲಿದ್ದ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಮರದಿಂದ ಬಿದ್ದ ಸಂದರ್ಭದಲ್ಲಿ ಅವನಿಗೆ ಕಾಲಿಗೆ ಗಾಯವಾಗಿತ್ತು. ಈ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಬಿಮ್ಸ್ಗೆ ಆತನನ್ನು ಸೇರಿಸಲಾಗಿತ್ತು. ಬಾತ್ರೂಮ್ನ ಗಾಜನ್ನ ಪುಡಿ ಪುಡಿ ಮಾಡಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಬಳ್ಳಾರಿ ಜೈಲಿನಲ್ಲಿದ್ದಂತಹ ಆರೋಪಿ ಪರಾರಿಯಾಗಿರೋದು. ಬಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುವಾಗ ಪರಾರಿ, ಜೈಲಿನ ಮರದ ಮೇಲಿಂದ ಬಿದ್ದು ಆತ ಗಾಯಗೊಂಡಿರುತ್ತಾನೆ. ಆಸ್ಪತ್ರೆಯ ಬಾತ್ರೂಮ್ ಗಾಜೇನಿದೆ, ಕಿಟಕಿಯ ಗಾಜು, ಅದನ್ನು ಒಡೆದು ಎಸ್ಕೇಪ್ ಆಗಿದ್ದಾನೆ. ಹರಪನಹಳ್ಳಿ ಮೂಲದ ಆರೋಪಿ ಸದ್ಯ ಪರಾರಿ. ಈತನ ಹೆಸರು ಅಣ್ಣಪ್ಪ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ಜೈಲಿನಲ್ಲಿದ್ದಂತಹ ಆರೋಪಿ ಪರಾರಿಯಾಗಿದ್ದಾನೆ. ಜೈಲಿನ ಮರದ ಮೇಲಿಂದ ಬಿದ್ದು ಆತ ಗಾಯಗೊಂಡಿರ್ತಾರೆ. ಹಾಗಾಗಿ ಆತನನ್ನ ಬಿಮ್ಸ್ನಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿರುತ್ತೆ. ಇದೇ ಸರಿಯಾದ ಸಮಯ ಅಂದ್ಕೊಂಡಂತಹ ಆರೋಪಿ ಅಣ್ಣಪ್ಪ ಆಸ್ಪತ್ರೆಯ ಬಾತ್ರೂಮ್ನ ಕಿಟಕಿ ಗಾಜೇನಿದೆ ಅದನ್ನು ಒಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹರಪನಹಳ್ಳಿ ಮೂಲದ ಆರೋಪಿ ಅಣ್ಣಪ್ಪ ಸದ್ಯ ಪರಾರಿ. ಆತನ ಹುಡುಕಾಟ ಮುಂದುವರೆದಿದೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಜೈಲಿನ ಮರದ ಮೇಲಿಂದ ಬಿದ್ದು ಗಾಯಗೊಂಡಿದ್ದ ಆತನನ್ನು ಚಿಕಿತ್ಸೆಗೆ ಒಳಪಡಿಸಿದ್ದೆ, ಹಾಗಾದ್ರೆ ತಪ್ಪಾಗೋಯ್ತು. ಆಸ್ಪತ್ರೆಗೆ ಸೇರಿಸಿದ್ದಂತಹ ಸಮಯವನ್ನು ಬಳಕೆ ಮಾಡಿಕೊಂಡಂಥ ಈತ ನೋಡಿ, ಚಿಕಿತ್ಸೆಯ ಸಂದರ್ಭದಲ್ಲೇ ಆಸ್ಪತ್ರೆ ಬಾತ್ರೂಮ್ ಏನಿದೆ ಅಲ್ಲಿನ ಕಿಟಕಿ ಗಾಜನ್ನು ಒಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ.